ರಾಧಾ ಮತ್ತು ಕೃಷ್ಣನ ಕಥೆ. ಒಮ್ಮೆ ವೃಂದಾವನದಲ್ಲಿ ಗೋಕುಲದ ತಾಜಾ ಗಾಳಿಯಲ್ಲಿ ರಾಧಾ ಮತ್ತು ಕೃಷ್ಣ ತಮ್ಮ ಸಹಚರರಿಂದ ಪ್ರೀತಿಯಿಂದ ಸುತ್ತುವರೆದಿದ್ದರು. ಕೃಷ್ಣನ ಬಂಚುಗೆಗಳು, ಮೂರಳಿ ನಾದ ಮತ್ತು ಚತುರತೆಗೆ ಗೋಪಿಯರು ತುಂಬಾ ಆಕರ್ಷಿತರಾಗಿದ್ದರು. ಆದರೆ ರಾಧಾ ಮತ್ತು ಕೃಷ್ಣನ ಸ್ನೇಹವು ವಿಶೇಷವಾಗಿತ್ತು. ಅದು ಶುದ್ಧ ಪ್ರೀತಿ, ಭಕ್ತಿಯ ಒಂದು ಪರಮೋನ್ನತ ರೂಪ. ಒಂದು ದಿನ ಕೃಷ್ಣ ತನ್ನ ಮೂರಳಿಯನ್ನು ಬೀರುತ್ತಿದ್ದಾಗ ರಾಧಾ ಹತ್ತಿರಕ್ಕೆ ಬಂದು ಮಿಡಿಯುತ್ತಾ ಕೇಳಿದರು, ಕೃಷ್ಣ, ನಿನ್ನ ಮೂರಳಿಯ ನಾದವನ್ನು ಕೇಳಿದಾಗ ನನಗೆ ಏನು ಸಂತೋಷವೋ ಅದನ್ನು ವರ್ಣಿಸಲು ಶಬ್ದಗಳು ಸಾಕಾಗುವುದಿಲ್ಲ. ಆದರೆ ನೀನು ಯಾರಿಗಾಗಿ ಈ ಮೂರಳಿಯನ್ನು ಬೀರುತ್ತೀಯಾ? ಕೃಷ್ಣ ತನ್ನ ಹಾಸ್ಯದ ನೋಟದಿಂದ ಉತ್ತರಿಸಿದರು, ರಾಧೆ, ಈ ಮೂರಳಿಯು ಎಲ್ಲರಿಗೂ ಪ್ರೀತಿಯ ಸಂದೇಶವನ್ನು ತಲುಪಿಸುತ್ತದೆ. ಆದರೆ ನನ್ನ ನಾದವು ನಿನ್ನ ಹೃದಯಕ್ಕೆ ಮಾತ್ರ ವಿಶೇಷ. ಇದನ್ನು ಕೇಳಿದ ರಾಧಾ ನಾಚಿಕೊಂಡು ಹಸನ್ಮುಖದಿಂದ ದೂರ ನಿಂತರು. ಆದರೆ ಕೃಷ್ಣ ಅವರ ಬೆನ್ನಂತೆ ಹೋದರು. ಅವರನ್ನು ನಿಲ್ಲಿಸಿ ಬಿಂಬಿಸಿದ ಮುಖದಲ್ಲಿ ಹೇಳಿದರು, ರಾಧೆ, ಪ್ರೀತಿ ಎಂದರೆ ಕೇವಲ ಮಾತನಾಡುವುದಲ್ಲ, ಅದು ಪರಸ್ಪರವನ್ನು ಅರ್ಥಮಾಡಿಕೊಳ್ಳುವ ಮನಸ್ಸು. ರಾಧಾ ತಕ್ಷಣವೇ ಉತ್ತರಿಸಿದರು, ಹೌದು ಕೃಷ್ಣ. ಆದರೆ ಪ್ರೀತಿ ಎಂದರೆ ಕೇವಲ ಅರ್ಥಮಾಡಿಕೊಳ್ಳುವುದಲ್ಲ, ಅದು ತ್ಯಾಗವೂ ಹೌದು. ಈ ಮಾತುಗಳೊಂದಿಗೆ ಕೃಷ್ಣ ಮತ್ತು ರಾಧಾ ವೃಂದಾವನದ ಹಸಿರು ತೋಟಗಳಲ್ಲಿ ನಡೆದು ತಮ್ಮ ಸ್ನೇಹವನ್ನು ಮತ್ತಷ್ಟು ಗಾಢಗೊಳಿಸಿದರು. ಕೃಷ್ಣ ತನ್ನ ಮನೋಹರ ಹಾಸ್ಯಗಳಿಂದ ರಾಧಾಳನ್ನು ಸಂತೋಷಪಡಿಸುತ್ತಿದ್ದರೆ, ರಾಧಾ ತನ್ನ ಶುದ್ಧ ಭಾವಗಳಿಂದ ಕೃಷ್ಣನಿಗೆ ಆನಂದ ನೀಡುತ್ತಿದ್ದರು. ಒಂದು ದಿನ ಕೃಷ್ಣ ತಮ್ಮ ಬೆಕ್ಕಲಿಗೆಯೊಡನೆ ಜೊತೆಗೆ ವೃಂದಾವನದ ಒಂದು ನದಿ ತೀರದಲ್ಲಿ ವಿಶ್ರಾಂತಿಯಾಗಿದ್ದರು. ಅಲ್ಲಿ ರಾಧಾ ತನ್ನ ಸ್ನೇಹಿತೆಯರೊಂದಿಗೆ ವಾಸನಾಧಾರವಾದ ಹೂವುಗಳನ್ನು ಹೊಡಿಸುತ್ತಿದ್ದರು. ಕೃಷ್ಣನನ್ನು ಕಂಡೊಡನೆ ರಾಧಾಳ ಹೃದಯದ ಸ್ಪಂದನೆ ತೀವ್ರವಾಯಿತು. ಕೃಷ್ಣ ತಮ್ಮ ಮೂರಳಿಯೊಂದಿಗೆ ರಾಧಾಳ ಮನಸ್ಸು ಗೆಲ್ಲಲು ಪ್ರಯತ್ನಿಸಿದರು. ಈ ದೃಶ್ಯವನ್ನು ನೋಡುತ್ತಿದ್ದ ಸಹಚರರು ಅವರ ಪ್ರೀತಿಯ ಈ ದಿವ್ಯ ನೋಟವನ್ನು ಪ್ರೀತಿಯಿಂದ ಮೆಚ್ಚಿದರು. ಅದು ಕೇವಲ ಪ್ರೀತಿ ಮಾತ್ರವಲ್ಲ, ಭಕ್ತಿಯ ಒಂದು ಸ್ವರೂಪ. ಕೃಷ್ಣನ ದಿವ್ಯಲೀಲೆಯು ಕೇವಲ ಮನೋರಂಜನೆಗಾಗಿ ಅಲ್ಲ, ಅದು ಪ್ರಪಂಚದ ಎಲ್ಲ ಪ್ರಾಣಿಗಳಿಗೆ ಶ್ರೇಷ್ಠ ಪ್ರೀತಿಯ ಪಾಠವನ್ನು ನೀಡಲು. ರಾಧಾ ಮತ್ತು ಕೃಷ್ಣನ ಒಡನಾಟವು ತಾವು ವೃಂದಾವನವನ್ನು ಬಿಟ್ಟರೂ ಪ್ರಪಂಚದ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು. ನೀತಿ ಕಥೆ. ರಾಧಾ ಮತ್ತು ಕೃಷ್ಣನ ಪ್ರೀತಿ ನಮಗೆ ಅಹಂಕಾರದಿಲ್ಲದ ನಿರ್ಭಾವ ಪ್ರೀತಿಯ ಮಹತ್ವವನ್ನು ಕಲಿಸುತ್ತದೆ. ಪ್ರೀತಿ ಎಂದರೆ ಕೇವಲ ಅನುರಾಗವಲ್ಲ, ಅದು ತ್ಯಾಗ, ಸಮರ್ಪಣೆ ಮತ್ತು ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ.